ಟಿಶ್ಯೂ ಕಲ್ಚರ್ ಮಾಡೋವಾಗ, ಟಿಶ್ಯೂ ಕಲ್ಚರ್ ಮೆಥಡ್ನಲ್ಲಿ ಪ್ರಾಪಗೇಟ್ ಮಾಡೋವಾಗ ಯಾವ ಪಾರ್ಟ್ನಿಂದ ಆದರೂ ನೀವು ಟಿಶ್ಯೂ ತೊಗೊಂಡು ಅದನ್ನು ಪ್ರಾಪಗೇಟ್ ಮಾಡ್ಬೋದು. ತೇಗ ಅನ್ನೋದು ಟೆಂಪರೇಚರ್ ಆ್ಯಂಡ್ ಲೈಟ್ ಡಿಮ್ಯಾಂಡ್. ಟನ್ನೇಜ್ನಲ್ಲಿ ಯಾರಾದರೂ ವುಡ್ ತೊಗೊಳ್ತಿದ್ದಾರೆ ಅಂದರೆ ಅದು ಅವ್ರಿಗೆ ಲಾಭ ಆಗುತ್ತೆ, ಫಾರ್ಮರ್ಗೆ ಲಾಸ್ ಆಗುತ್ತೆ. ಸ್ಟ್ಯಾಂಡಿಂಗ್ ಟ್ರೀಗೆ ಒಂದು 50,000 ಥರ ಇಟ್ಕೊಂಡು ನಿಮಗೆ ಒಂದು 2 crore ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಅಂತ ನಾವು ಹೇಳ್ತೀವಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಕೃಷಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ಕೃಷಿಯ ಬಗ್ಗೆ ಹೇಳೋದಿದ್ರೆ, ಮುಖ್ಯವಾಗಿ ತೇಗದ ಕೃಷಿಯ ಬಗ್ಗೆ ಹೇಳೋದಿದ್ರೆ, ಸಾಕಷ್ಟು ಮಂದಿ ತೇಗದ ಒಂದು ಮರಗಳನ್ನು ಅವರ ಹೊಲದಲ್ಲಿ ಆಗಿರ್ಬೋದು, ಅವರ ಯಾವುದೇ ಒಂದು ನಿವೇಶನದಲ್ಲಾಗಿದ್ದು ನೆಡ್ತಾರೆ. ತೇಗದ ಮರಗಳಿಗೆ ಸಾಮಾನ್ಯವಾಗಿ 25ರಿಂದ 50 ವರ್ಷ ಬೇಕಾಗುತ್ತೆ ಅದು ಕಟಾವಿಗೆ ಬರಲಿಕ್ಕೆ. ಅದರ ವಿಶೇಷ ಏನಂತಂದರೆ, ಕೇವಲ 8 ವರ್ಷಗಳಲ್ಲಿ ಕಟಾವಿಗೆ ಬರುವಂಥ ತೇಗವನ್ನು ಕರ್ನಾಟಕದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಒಂದು ಕಂಪನಿ ಅದನ್ನು ಅಭಿವೃದ್ಧಿಪಡಿಸಿ ರೈತರಿಗಿರ್ಬೋದು, ಯಾರೇ ಬಳಕೆದಾರಿಗೆ ಅನ್ನು ಕೊಡ್ತಾ ಇದೆ. ಹಾಗಾದರೆ ಈ ತೇಗವನ್ನು ಹೇಗೆ ಅವರು ತಯಾರಿಸಿದ್ದಾರೆ, ಈ ತೇಗದ ಸಸಿಗಳ ವಿಶೇಷತೆ ಏನು, ಇದೆಲ್ಲವನ್ನು ಈ ವಿಶೇಷ ಎಪಿಸೋಡಿನಲ್ಲಿ ನಾವು ಇವತ್ತು ತಿಳ್ಕೊಳ್ಳೋಣ. ಈ ತೇಗದ ಗಿಡವನ್ನು ಅಭಿವೃದ್ಧಿಪಡಿಸ್ತಾ ಇರುವಂತಹ ಮದರ್ ಅಗ್ರಿ ಬಯೋಟೆಕ್ ಲಿಮಿಟೆಡ್ನ ಮುಖ್ಯಸ್ಥರಾದಂತಹ ಲಕ್ಷ್ಮೀ ಮಾಧವಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ಕಾರ. ಅಂದಹಾಗೆ ಈ ತೇಗದ ಒಂದು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ 25 ವರ್ಷ ಬೇಕಾಗುತ್ತೆ ಅಂತ ಒಂದು ಸಾಮಾನ್ಯವಾಗಿ ಗೊತ್ತಿರುವಂಥ ಮಾಹಿತಿ. ಆದರೆ ನಿಮ್ಮ ಕಂಪನಿಯಲ್ಲಿ ಕೇವಲ 8 ವರ್ಷಗಳಲ್ಲಿ ಅದು ಫಲವಿಗೆ ಅಥವಾ ಅದು ಕಟಾವಿಗೆ ಬರುತ್ತೆ ಅಂತ ತಾವು ಹೇಳಿದ್ದೀರಿ. ಸೊ ಇದು ಹೇಗೆ ಸಾಧ್ಯ ಆಯಿತು, ಮತ್ತು ಏನು ಇದರ ವಿಶೇಷತೆ ಏನು, ಇದನ್ನು ಹೇಗೆ ತಯಾರಿಸ್ತೀರಿ ಅಂತ ಹೇಳ್ತೀರಾ ಅಂತ? ಓಕೆ, ನಮಸ್ಕಾರ ಎಲ್ಲರಿಗೂ. ಇದೇನು ಅಂದರೆ, ಇನ್ ಜನರಲ್ ನೀವು ತೇಗ ಗಿಡ ನೋಡಿದರೆ ಅದನ್ನು ನೆಕ್ಸ್ಟ್ ಜನ್ರೇಷನ್ ಕ್ರಾಪ್ ಅಂತೀರ. ಯಾಕೆಂದರೆ ಇವಾಗ ನೆಟ್ಟಿದ್ರೆ ಅದು ಮಿನಿಮಮ್ 25 years 30 years 40 years ಆ ಥರ ತೊಗೊಳುತ್ತೆ ಕಟಾವಿಗೆ ಬರೋಕ್ಕೆ ಅನ್ನೋದು ಜನರಲ್ ಸ್ಟೇಟ್ಮೆಂಟ್. ಸೊ ಅದಕ್ಕೆ ನೆಕ್ಸ್ಟ್ ಜನ್ರೇಷನ್ ಕ್ರಾಪ್. ಈಗೇನಾಯಿತು ಅಂದರೆ, ಬಾಲಕೃಷ್ಣ ಅವರು ನಮ್ಮ ಕಂಪನಿ ಸೈಂಟಿಸ್ಟ್, ಮತ್ತು ಅವರು ಹೀ ಈಸ್ ದ ಮೇನ್ ಫೌಂಡರ್ ಆ್ಯಂಡ್ ಚೇರ್ಮನ್ ಆಫ್ ದ ಕಂಪನಿ. ಅವರೇ ಇದನ್ನು ರಿಸರ್ಚ್ ಮಾಡಿರೋದು. ಇವರೇನು ಮಾಡಿದ್ದಾರೆ ಅಂದರೆ, ಫಸ್ಟ್ ನೀವು ಹಿ ಹ್ಯಾಸ್ ಐಡೆಂಟಿಫೈಡ್ ಅ ಮದರ್ ಪ್ಲ್ಯಾಂಟ್. ಮದರ್ ಪ್ಲ್ಯಾಂಟ್ ಅಂದರೆ ನಿಮಗೆ ಈಸಿಯಾಗಿ ಅದು ಮದರ್ ಪ್ಲ್ಯಾಂಟ್ ಅಂದರೆ ಏನು ಅನ್ನೋದು ಒಂದು ಐಡಿಯಾ ಇರಬೇಕು. ಅಂದರೆ ನೀವು ನಿಮ್ಮ ತೋಟದಲ್ಲಿ ಇಲ್ಲದ್ರೆ ಏನಾದರೂ ಗಾರ್ಡನ್ಸ್ನಲ್ಲಿ ಹೋಗಿದ್ದಾಗ ಕೆಲವು ಟ್ರೀಸ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈವನ್ ವಿತೌಟ್ ಯು ಗಿವಿಂಗ್ ಎನಿ ಪರ್ಟಿಕ್ಯುಲರ್ ನ್ಯೂಟ್ರಿಯನ್ಸ್ ಏನು ಕೊಟ್ಟಿಲ್ದ್ರೂ ಅದು ಚೆನ್ನಾಗಿ ಬೆಳೆಯುತ್ತೆ. ಇಟ್ ಹ್ಯಾಸ್ ಅನ್ ಇನ್ಬಾರ್ನ್ ಜೀನ್, ಇನ್ಬಾರ್ನ್ ಕ್ಯಾರೆಕ್ಟರ್, ಅದರಿಂದ ಅದು ಚೆನ್ನಾಗಿ ಬೆಳೆಯುತ್ತೆ. ಅದೇ ಥರ ಒಂದು ಟೀಕ್ ಸ್ಪಾನಲ್ಲಿ, ಸ್ಪಾ ಅಂದರೆ ಸೀಡ್ ಪ್ರೊಡಕ್ಷನ್ ಏರಿಯಾ, ಒಂದು ಟೀಕ್ ಸೀಡ್ ಪ್ರೊಡಕ್ಷನ್ ಏರಿಯಾದಲ್ಲಿ ಲಕ್ಷಾಂತರ ಪ್ಲ್ಯಾಂಟ್ಸ್ನಲ್ಲಿ ಕೆಲವು ಪ್ಲ್ಯಾಂಟ್ಸ್ 1 2 3 or 5 ಪ್ಲ್ಯಾಂಟ್ಸ್ ಏನು ತುಂಬ ಡಿಫ್ರೆಂಟಾಗಿ ಗ್ರೋತ್ ಆಗಿರುತ್ತೆ. ಓಕೆ, ಹೈಟ್, ಗರ್ತ್, ಮತ್ತು ಅದು ಬೇರೆ ಯಾವ ಟ್ರೀಸ್ನ ನೀವು ನೋಡಿದ್ರೂ ಅದಕ್ಕಿಂತ ಇದು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇರುತ್ತೆ. ಅಂಥ ಟ್ರೀಸ್ನ ನಾವು ಪ್ಲಸ್ ಟ್ರೀಸ್ ಅಂತೀವಿ. ಬಾಲಕೃಷ್ಣ ಅವರು ಈ ಪ್ಲಸ್ ಟ್ರೀಸ್ನ 60 ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಮೇಲೆ ಐಡೆಂಟಿಫೈ ಮಾಡಿ ಅದನ್ನು ಮದರ್ ಪ್ಲ್ಯಾಂಟ್ ಅಂತ ತೊಗೊಂಡಿದ್ದಾರೆ. ಅದರಿಂದ ಏನಾಗುತ್ತೆ, ಒಂದು ಪ್ಲ್ಯಾಂಟ್ನಲ್ಲಿ ನೀವು ಈ ಟಿಶ್ಯೂ ಕಲ್ಚರ್ ಮಾಡೋವಾಗ, ಟಿಶ್ಯೂ ಕಲ್ಚರ್ ಮೆಥಡ್ನಲ್ಲಿ ಪ್ರಾಪಗೇಟ್ ಮಾಡೋವಾಗ ಯಾವ ಪಾರ್ಟ್ನಿಂದ ಆದರೂ ನೀವು ಟಿಶ್ಯೂ ತೊಗೊಂಡು ಅದನ್ನು ಪ್ರಾಪಗೇಟ್ ಮಾಡ್ಬೋದು. ಅದು ಟಿಶ್ಯೂ ಕಲ್ಚರೇ ಆಗತ್ತೆ. ಬಟ್ ನಾವು ಕೊಡೋದು ಟಿಶ್ಯೂ ಕಲ್ಚರ್ ಕ್ಲೋನ್ ಅಂದರೆ ನಿಮಗೇನು ಅಂದರೆ ಅದು 100% ಮದರ್ ಪ್ಲ್ಯಾಂಟ್ ರೆಪ್ಲಿಕಾ ಇರುತ್ತೆ. ಅದಕ್ಕೆ ಇದು ಮೈಕ್ರೋ ಕ್ಲೋನಲ್ ಪ್ರಾಪಗೇಷನ್ ಅಂತೀವಿ ನಾವು ಮಾಡೋದು. ಯಾಕೆ ಅಂದರೆ ಒಂದು ಮದರ್ ಪ್ಲ್ಯಾಂಟ್ನಲ್ಲಿ ಯಾವ 100% ಮದರ್ ಪ್ಲ್ಯಾಂಟ್ ರೆಪ್ಲಿಕಾ ಇರುತ್ತೋ ನಾವು ಅದೇ ತೊಗೊಂಡು ಬೆಳೆಸ್ತೀವಿ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ನಮ್ಮ ಟ್ರೀಸ್ ಖಂಡಿತ 8ನೇ ವರ್ಷದಿಂದ ಕಟಾವ್ಗೆ ರೆಡಿಯಾಗಿರುತ್ತೆ ಅಂತ ಹೇಳ್ತೀವಿ. ಯಾಕಂದರೆ 8 ವರ್ಷಕ್ಕೆ ನಮ್ಮ ಮದರ್ ಪ್ಲ್ಯಾಂಟ್ ಬಂದು ಅದರದ್ದು ಹೈಟ್ 70 ಅಡಿ ಇತ್ತು, ಸುತ್ತಳತೆ ಬಂದು 85 ಸೆಂಟಿಮೀಟರ್ಸ್ನಿಂದ 1 ಮೀಟರ್ವರೆಗೂ ಇದೆ. ನಮ್ಮ ಹತ್ರ 9 ಡಿಫ್ರೆಂಟ್ ಕ್ಲೋನ್ಸ್ ಇದೆ. ಅದಕ್ಕೆ ನಮ್ಮ ಟ್ರೀಸ್ ಖಂಡಿತ ಇದೇ ಥರ ಬರುತ್ತೆ ಅಂತ ಹೇಳ್ತೀವಿ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂದರೆ, ನಾವು ಕಮರ್ಷಿಯಲ್ ಲಾಂಚ್ ಮಾಡೋಕ್ಕೆ ಮುಂಚೆ
ಇದನ್ನು ಎಲ್ಲ ಕಡೆ ಕೊಟ್ಟು ಹಿ ವಾಸ್ ಅ ಸೈಂಟಿಫಿಕ್ ಕನ್ಸಲ್ಟೆಂಟ್ ಆಲ್ಸೋ ಟು AP ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನೆದರ್ಲ್ಯಾಂಡ್ಸ್ ಪ್ರಾಜೆಕ್ಟ್ನಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಅದ್ರ ರಿಸಲ್ಟ್ ನೋಡಿದ ಮೇಲೇ ಖಂಡಿತ ಇದು ಮದರ್ ಪ್ಲಾಂಟ್ ಥರನೇ ಬರ್ತಾ ಇದೆ ಅಂತ ಒಂದು ಅಶ್ಯೂರೆನ್ಸ್ ಅದು ನೋಡಿದ ಮೇಲೇ ನಾವೇನು ಮಾಡಿವಿ, ಅದನ್ನು ಕಮರ್ಷಿಯಲ್ ಲಾಂಚ್ ಮಾಡಿದ್ದೆ. ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕಸ್ಟಮರ್ಸ್ಗೆ ಕೊಡೋವಾಗ ಅಪಾರ್ಟ್ ಫ್ರಮ್ ದ ಸೇಲ್ ಪ್ಲ್ಯಾನ್ಸ್ ಕೊಟ್ಟು ಅದರ ಜೊತೆಲೇ ಅವ್ರಿಗೆ ಎಲ್ಲ ಮಾಹಿತಿ ಕೊಡ್ತಾ ಇರ್ತೀವಿ. ಸಿಲ್ವಿ ಕಲ್ಚರಲ್ ಪ್ರಾಕ್ಟೀಸಸ್ ಅಂತೀವಿ ನಾವು. ಸಿಲ್ವಿ ಕಲ್ಚರಲ್ ಪ್ರಾಕ್ಟೀಸಸ್ ಅಂದರೆ ಯಾವ ಟೈಮ್ಗೆ ಅದಕ್ಕೆ ಫರ್ಟಿಲೈಸರ್ ಕೊಡಬೇಕು, 1 ಇಯರ್ಗೆ ಎಷ್ಟು ಹೈಟ್ ಇರಬೇಕು, ಎಷ್ಟು ಗರ್ತಿರಬೇಕು, ಅದು ಬರ್ತಾ ಇದೆಯಾ ಇಲ್ವಾ, ಇದೆಲ್ಲ ನಾವು ನೋಟ್ ಮಾಡ್ತಾ ಒನ್ ಆನ್ ಒನ್ ಎಲ್ಲ ಕಸ್ಟಮರ್ಸ್ಗೂ ನಾವು ಗೈಡೆನ್ಸ್ ಕೊಡ್ತೀವಿ. ಸೊ ಅದಕ್ಕೆ ನಮ್ಮ ಪ್ಲ್ಯಾನ್ಸ್ ನಿಮಗೆ ಖಂಡಿತ 100% ಬೆನಿಫಿಷಿಯಲ್ ಆಗುತ್ತೆ ಅಂತ ಹೇಳ್ತೇವೆ. ಮೇಡಮ್, ಇವಾಗ ನೀವು ಹೇಳಿದ್ರಿ ಇದು ಒಂದು ಮದರ್ ಪ್ಲಾಂಟಿನ ಒಂದು ಯಥಾಸ್ಥಿತಿ ಇರುತ್ತೆ, ಅಂದ್ರೆ ಪ್ರತಿರೂಪ ಅಂತ ಹೇಳ್ಬೋದು, ಸೇಮ್ ಅದೇ ತರ ಇರುತ್ತೆ ಅಂತ, ರೆಪ್ಲಿಕಾ ಅಂತ ಹೇಳಿದಿರಿ. ಸೊ ಹಾಗಾದ್ರೆ ಈ ಅಂದ್ರೆ ಯಾವೆಲ್ಲ ಕಂಡೀಷನ್ ಅಲ್ಲಿ ಇದನ್ನ ಬೆಳಿಬಹುದು? ಈಗ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಇದನ್ನು ಬೆಳೆಯಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಆಗತ್ತೆ ಸರ್. ಇದೇನಂದ್ರೆ ನಮ್ಮ ಹತ್ರ 9 ಕ್ಲೋನ್ಸ್ ಇದೆ. ನಾನು ಇದಕ್ಕೆ ಮುಂಚೆನೇ ಹೇಳಿದ್ದೆ 9 ಕ್ಲೋನ್ಸ್ ಅಂದರೆ ಇವಾಗ ನೀವು ನೋಡಿದರೆ ಬುಕ್ಸ್ನಲ್ಲಿ ಏನಿರುತ್ತೆ, ಟೀಕ್ ಅನ್ನೋದು 1500 ಮಿಲಿಮೀಟರ್ಸ್ ರೈನ್ಫಾಲ್ ಇದ್ದರೆ ಮಾತ್ರ ಬರುತ್ತೆ ಅಂತ ಇರುತ್ತೆ. ಇಫ್ ದಟ್ ಈಸ್ ದ ಕೇಸ್, ಮೇಘಾಲಯ, ಚಿರಾಪುಂಜಿ ಆ ಕಡೆ ಎಲ್ಲ ತೇಗ ಬರಬಾರ್ದು, ಆದಿಲಾಬಾದ್, ರಾಯಚೂರು ಈ ಕಡೆ ಎಲ್ಲನೂ ಬರಬಾರ್ದು. ಬಟ್ ಆ ಥರ ಇಲ್ಲ. ತೇಗ ಅನ್ನೋದು 120 ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಕಂಟ್ರೀಸ್ನಲ್ಲಿ ಬರುತ್ತೆ. ಅಲ್ಲಿ ಟೆಂಪ್ರೇಚರ್ಸ್, ವೆದರ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ನಾವು ಕೊಡೋದು 9 ಕ್ಲೋನ್ಸ್ ಇರುತ್ತೆ. ಕಸ್ಟಮರ್ ಯಾವ ಏರಿಯಾನಿಂದ ಬಂದಿದ್ದಾರೋ ಆ ಏರಿಯಾಗೆ ಸೂಟಬಲ್ ಆಗೋ ಕ್ಲೋನ್ ನಾವು ಕೊಡ್ತೀವಿ. ಸೊ ಖಂಡಿತ ಎಲ್ಲ ಪ್ಲೇಸಸ್ನಲ್ಲಿ, ಆಲ್ ಪ್ಲೇಸಸ್ ಇಟ್ ವಿಲ್ ಕಮ್. ಮೇಡಮ್, ಈಗ ತೇಗ ಗಿಡವನ್ನು ಅಥವಾ ಬೆಳೆಸಿದಾಗ ಅದರ ಕೆಳಗಡೆ ಬೇರೆ ಏನಾದರೂ ಬೆಳೆ ಮಾಡೋಕ್ಕಾಗುತ್ತಾ? ಅಂತರ್ ಬೆಳೆ ಅಂತ ಹೇಳ್ತಾರಲ್ವಾ, ಸೊ ಅದು ಮಾಡಲಿಕ್ಕೆ ಅವಕಾಶ ಇರುತ್ತಾ ಅಥವಾ ತೊಂದರೆ ಆಗುತ್ತಾ ಏನು ಅಂತ? ಯೂಶಲಿ ಏನಾಗುತ್ತೆ ಅಂದರೆ ಒಂದು ಮಿತ್ತಿದೆ. ಮಿತ್ತೇನು ಅಂದರೆ ತೇಗ ಎಳೆ ತುಂಬ ವೈಡ್ ಇರುತ್ತೆ, ಸೊ ಬ್ರಾಡ್ ಇರುತ್ತೆ. ಅದು ಒಂದ್ಸರಿ ಕೆಳಗೆ ಬಿದ್ದಿದ್ದಾಗ ಇನ್ನು ಅಲ್ಲಿ ಏನು ಬೆಳೆಯಲ್ಲ, ಸೊ ಇಟ್ ಈಸ್ ವೇಸ್ಟ್, ಆ ಲ್ಯಾಂಡೆಲ್ಲ ನಿಮಗೆ ವೇಸ್ಟ್ ಆಗುತ್ತೆ ಅನ್ನೋದು ದಟ್ ಈಸ್ ಅ ರಾಂಗ್ ನೋಷನ್. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ತೇಗ ಜೊತೆಯಲ್ಲಿ ನೀವು ಯಾವುದಾದ್ರೂ ಅಂತರ್ ಕ್ರಾಪ್ ಮಾಡ್ಕೋಬೋದು. ಎನಿ ಸೀಸ್ನಲ್ ರೊಟೇಷ್ನಲ್ ಕ್ರಾಪ್, ಫ್ರೂಟ್ಸ್, ವೆಜಿಟೇಬಲ್ಸ್, ಫ್ಲವರ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಆರ್ನಮೆಂಟಲ್ ಪ್ಲಾಂಟ್ಸ್ ಏನಾದರೂ ನೀವು ಬೆಳೆಸ್ಕೋಬೋದು. ಒಂದು ಭತ್ತ ಮತ್ತು ನೀರು ನಿಲ್ಲಿಯೋ ಪ್ಲಾಂಟ್ಸ್ ಬಿಟ್ಟು, ವಾಟರ್ ಸ್ಟ್ಯಾಗ್ನೇಟ್ ಆಗೋ ಪ್ಲಾಂಟ್ಸ್ ಬಿಟ್ಟು, ನಾರ್ಮಲ್ ಪ್ಲಾಂಟ್ಸ್ ಎನಿಥಿಂಗ್ ಯು ಕ್ಯಾನ್ ಪ್ಲಾಂಟ್. ಆ್ಯಂಡ್ ಇದ್ರ ಎಲೆ ಇರುತ್ತಲ್ವಾ, ಎಲೆ ಎಲ್ಲ ನೀವು ಒಂದು ಕಡೆ ಸೇರಿಸಿ ಅದನ್ನು ನೀವು ಫರ್ಟಿಲೈಸರ್ ಮಾಡ್ಕೋಬೋದು. ಅದೆಲ್ಲ ನಾವು ಮಾಹಿತಿ ಕೊಡ್ತೀವಿ. ಓಕೆ. ಅಂದರೆ ಮೇಡಮ್, ಇವಾಗ ಯಾವುದೇ ಒಂದು ತೋಟಗಾರಿಕೆ ಬೆಳೆ ಮಧ್ಯೆ ಇವುಗಳನ್ನು ಮಾಡ್ಬೋದು ಅಂತ ಹೇಳ್ತೀರಾಗಿದ್ರೆ, ಕೊಕ್ಕೋ ಇರ್ಬೋದು, ಅಡಿಕೆ ಇರ್ಬೋದು, ತೆಂಗಿನ ಮಾಡ್ಬೋದು ಸರ್, ಮಾಡ್ಬೋದು. ಸೊ ಅದೇನು ತೊಂದರೆ ಆಗಲ್ಲ? ಏನು ತೊಂದರೆ ಆಗಲ್ಲ. ಇವಾಗ ಇದು ಕೋಕೋನಟ್ ಟ್ರೀಸ್ ಇರುತ್ತೆ, ಅದು ತೆಂಗು ಗಿಡ 25 to 30 ಫೀಟ್ ಇರುತ್ತೆ ಒಂದೊಂದು ಮರ ಡಿಸ್ಟೆನ್ಸ್. ಮಧ್ಯದಲ್ಲಿ ಒಂದೊಂದು ತೇಗ ಹಾಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಮೇಡಮ್, ಇನ್ನೊಂದು ಪ್ರಶ್ನೆ ಏನಂತಂದರೆ, ಇದನ್ನು ಈಗ ಈ ಕಾಲು ಬಿದ್ದ ಯಾವುದಾದ್ರೂ ಸೈಟಲ್ಲಿ ಏನಾದರೂ ಸೈಡಲ್ಲಿ ಆ ಥರ ನೆಡ್ಬೋದಾ ಅನ್ನುವಂಥದ್ದು ಒಂದು. ಇನ್ನೊಂದು ಬಾರ್ಡ್ರ್ ಆಗಿ. ಎರಡನೇ ಪ್ರಶ್ನೆ ಏನಂತಂದರೆ, ಈಗ ಇದಕ್ಕೇನಾದರೂ ರಿಸ್ಟ್ರಿಕ್ಷನ್ಸ್ ಇದೆಯಾ ಅನ್ನೋದು, ಸರ್ಕಾರದ ಅರಣ್ಯ ಇಲಾಖೆ ಇರ್ಬೋದು, ತೋಟಗಾರಿಕೆ ಏನಾದರೂ ಒಂದು ನಿಯಮಗಳು ಇದೆಯಾ ಅಂತ? ಏನಾಗುತ್ತೆ, ನೀವು ಬಾರ್ಡರ್ಸ್ನಲ್ಲಿ ಹಾಕಬೇಕು ಅಂದರೆ ತೇಗ ಅನ್ನೋದು ಇಟ್ ವಿಲ್ ಆ್ಯಕ್ಟ್ ಆಸ್ ಅ ವಿಂಡ್ ಬ್ರೇಕರ್ ಅಂದರೆ ಅದು ಗಾಳಿ ಬಂದಾಗ 30% ಡ್ಯಾಮೇಜ್ನ ಪ್ರಿವೆಂಟ್ ಮಾಡುತ್ತೆ, ಬಾರ್ಡರ್ ಕ್ರಾಪ್ ಥರ ನೀವು ಹಾಕ್ಕೊಂಡಿದ್ರೆ. ಅದಕ್ಕೆ ನಾವು ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಒಂದು ಮೆಷರ್ಮೆಂಟ್ ಕೊಡ್ತೀವಿ. ಆ ಥರ ಹಾಕ್ಕೊಂಡು ಹೋಗಿದ್ರೆ ಕಸ್ಟಮರ್ಸ್ಗೆ ಅದು ಯಾರು ಹಾಕಿದಾರೋ ಅವ್ರಿಗೆ ಮೇನ್ ಕ್ರಾಪ್ ಎಫೆಕ್ಟ್ ಆಗಿಲ್ಲದ್ರೆ ಇದು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ 30% ವಿಂಡ್ ಡ್ಯಾಮೇಜ್. ಎರಡನೇದು ಬಂದು ಇದು ರೆಸ್ಟ್ರಿಕ್ಷನ್ಸ್. ಟೀಕ್ ಈಸ್ ಅನ್ ಅಗ್ರಿಕಲ್ಚರಲ್ ಕಮರ್ಷಿಯಲ್ ಕ್ರಾಪ್. ಇದು ನೆಡೋವಾಗ ನಿಮಗೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಕಟಾವು ಮಾಡೋವಾಗ ನೀವು ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡಬೇಕು. ಅವ್ರು ಬಂದು ವ್ಯಾಲ್ಯೂಯೇಷನ್ ಮಾಡ್ತಾರೆ. ವ್ಯಾಲ್ಯೂಯೇಷನ್ ಮಾಡಿ ದೇ ವಿಲ್ ಗಿವ್ ಯು 2% ಆಫ್ ದ ಟೋಟಲ್ ವ್ಯಾಲ್ಯೂ. ಆ್ಯಸ್ ಪರ್ ದ ನಾರ್ಮ್ಸ್ ದೇ ವಿಲ್ ಗಿವ್ ಯು 2% ಆಫ್ ದ ಟೋಟಲ್ ವ್ಯಾಲ್ಯೂ. ಅದು ನೀವು ಚಲನ್ ಮಾಡಿದ ಮೇಲೆ ಯು ಕ್ಯಾನ್ ಕಟ್ ಆ್ಯಂಡ್ ಸೆಲ್ ಅಕ್ರಾಸ್ ಇಂಡಿಯಾ. ಯಾವ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಮೇಡಮ್? MRO, ಲೋಕಲ್ MROಗೆ ಹೇಳಿದರೆ ಸಾಕು, ದೇ ವಿಲ್ ಟೇಕ್ ಕೇರ್. ಓಕೆ. ಈಗ ನಿಮ್ಮ ಒಂದು ಅಂದಾಜಿನ ಪ್ರಕಾರ 1 ಎಕರೆನಲ್ಲಿ ಎಷ್ಟು ತೇಗದ ಗಿಡಗಳನ್ನು ನೆಡ್ಬೋದು? ನಾವು ಸಜೆಸ್ಟ್ ಮಾಡೋದು ಮ್ಯಾಕ್ಸಿಮಮ್ 440 ಗಿಡ ಮಾತ್ರನೇ ನಾವು ಸಜೆಸ್ಟ್ ಮಾಡ್ತೀವಿ, 10 ಫೀಟ್ ಬೈ 10 ಫೀಟ್ ಡಿಸ್ಟೆನ್ಸ್ನಲ್ಲಿ. ಏಕೆ ಅಂದರೆ ತೇಗ ಅನ್ನೋದು ಟೆಂಪರೇಚರ್ ಆ್ಯಂಡ್ ಲೈಟ್ ಡಿಮ್ಯಾಂಡರ್. ಅದಕ್ಕೆ ಎಷ್ಟು ಜಾಸ್ತಿ ಟೆಂಪರೇಚರ್ ಆ್ಯಂಡ್ ಲೈಟ್ ಇದ್ದರೆ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ. ಇವಾಗ 3rd ಇಯರ್ನಿಂದ ಅದಕ್ಕೆ ಕೊಂಬೆ ಬರುತ್ತೆ. ಆ ಕೊಂಬೆ ಬಂದು ಇಟ್ ವಿಲ್ ಟೇಕ್ ಎನ್ ಅಂಬ್ರೆಲಾ ಶೇಪ್, ಛತ್ರಿ ಥರ ಶೇಪ್ ತೊಗೊಳುತ್ತೆ.
ಆವಾಗ ನೀವು ಹತ್ತಿರ ಹಾಕಿದರೆ ಕಾರ್ನರ್ಸಲ್ಲಿರೋ ಪ್ಲಾಂಟ್ಸ್ಗೆ ಮಾತ್ರನೇ ಅದು ಇಟ್ ವಿಲ್ ಗೆಟ್ ದ ಸನ್ಲೈಟ್. ಮಧ್ಯದಲ್ಲಿರೋವ್ರಿಗೆ ಸನ್ಲೈಟ್ ಬರಲ್ಲ, ಸೊ ಅದು ಇನ್ನೂ ಸಣ್ಣಗಿರುತ್ತೆ. ಅದಕ್ಕೆ ಮಿನಿಮಮ್ ಸ್ಪೇಸಿಂಗ್ 10x10 ಅಂತ ಹೇಳ್ತೀವಿ. ಇನ್ನೊಂದೇನು ಅಂದರೆ ಇದರಲ್ಲೇನು ತೇಗಾಗೆ ತುಂಬ ಲಾಂಗ್ ಲೈಫ್ ಇದೆ. ಓಲ್ಡೆಸ್ಟ್ ಸ್ಟ್ಯಾಂಡಿಂಗ್ ಟ್ರೀಸ್ ಅರೌಂಡ್ 1500+ ಇಯರ್ಸ್. ಓಕೆ, ಸೊ ಸಪೋಸ್ 8 ವರ್ಷ ಆಗಿದೆ, ಕಸ್ಟಮರ್ ಅದಕ್ಕೆ ಕಟಾವು ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಎವ್ರಿ ಆಲ್ಟರ್ನೇಟ್ ಟ್ರೀನ ಕಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ದಟ್ ಡಿಸ್ಟೆನ್ಸ್ ವಿಲ್ ಬಿಕಮ್ ಮೋರ್ ಆ್ಯಂಡ್ ಇರೋ ಟ್ರೀಸ್ಗೆ ಅದಕ್ಕೆ ಬೇಕಾಗಿರೋ ಸನ್ಲೈಟ್ ಬರುತ್ತೆ ಆ್ಯಂಡ್ ಅದು ದಪ್ಪ ಆಗ್ತಾ ಇರುತ್ತೆ. ಓಕೆ, ನಿಮ್ಮ ಪ್ರಕಾರ ಒಂದು ಪ್ರಾಫಿಟೇಬಲ್ ಅಂತ ಅನಿಸ್ಬೇಕಿದ್ರೆ ಕಟಾವಿಗೆ ಒಂದು ಐಡಿಯಲ್ ಇಯರ್ಸ್ ಎಷ್ಟು ಅಂತ ಅನ್ಸುತ್ತೆ? ಸರ್, ನಮ್ಮ ಟ್ರೀಸ್ ಖಂಡಿತ ನೀವು 8ನೇ ವರ್ಷದಿಂದ ಕಟಾವು ಮಾಡ್ಕೋಬೋದು. ಫ್ರಮ್ 4th ಇಯರ್ ಅದು ದಪ್ಪ ಆಗ್ತಾ ಇರುತ್ತೆ. 8 ವರ್ಷ ಬರೋಷ್ಟೊತ್ತಿಗೆ ಅದು ಸುತ್ತಳತೆ ಬಂದು ಆಲ್ಮೋಸ್ಟ್ 85 ಸೆಂಟಿಮೀಟರ್ಸಿಂದ 1 ಮೀಟರ್ವರೆಗೂ ಬರುತ್ತೆ. ಸೊ ಆ ಟೈಮ್ನಲ್ಲಿ ನೀವು ಕಟಾವು ಮಾಡ್ಕೋಬೋದು. ಇಟ್ ವಿಲ್ ಬಿ ವೆರಿ ಐಡಿಯಲ್ ಟೈಮಿಂಗ್ ಟು ಕಟ್. ಆಮೇಲೆ ಕೊನೆಯದಾಗಿ ಇದು ಎಲ್ಲಿ ಸಿಗುತ್ತೆ ಮತ್ತು ಇದಕ್ಕೆ ಪ್ರೈಸ್ ಹೇಗೆ ಮತ್ತು ಇದರ ಲಾಜಿಸ್ಟಿಕ್ ಹೇಗೆ ಅಂತ? ಸರ್, ಇದೇನು ಅಂದರೆ ನಮ್ಮ ಕಂಪನಿಗೆ ನಾವು ಯಾರು ಬ್ರಾಂಚಸ್, ಮೀಡಿಯೇಟರ್ಸ್, ಏಜೆಂಟ್ಸ್ನ ಇರಲಿಲ್ಲ. ಯಾಕೆ ಅಂದರೆ ನಾವು ಕೊಡೋದು ಒರಿಜಿನಲ್ ಕ್ಲೋನ್ಸ್. ವಿ ಡೋಂಟ್ ವಾಂಟ್ ದ ಪ್ರಾಡಕ್ಟ್ ಟು ಗೆಟ್ ಡೈಲ್ಯೂಟೆಡ್. ಯಾಕಂದರೆ ಇವಾಗೆ ತುಂಬ ನಮ್ಮ ಪ್ಲಾಂಟೇಷನ್ಸ್ ತೋರಿಸ್ತಾ ಎಲ್ಲ ಕಡೆ ದೇ ಆರ್ ಮ್ಯಾನಿಪುಲೇಟಿಂಗ್. ಸೊ ಕಸ್ಟಮರ್ಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗಬೇಕು ಅಂತ ನಾವು ಮಧ್ಯದಲ್ಲಿ ಯಾರು ಮೀಡಿಯೇಟರ್ಸ್ ನಿಲ್ಲಿಲ್ಲ. ಸೊ ಇಫ್ ಎನಿ ಒನ್ ವಾಂಟ್ಸ್ ಟು ಪ್ಲೇಸ್ ಎನ್ ಆರ್ಡರ್, ಅವ್ರು ಡೈರೆಕ್ಟಾಗಿ ನಮ್ಮ ಕಂಪನಿಗೆ ಆರ್ಡರ್ ಪ್ಲೇಸ್ ಮಾಡ್ಬೋದು ಕಾಲ್ ಮಾಡಿ. ನಮ್ಮ ನಂಬರ್ಸ್ ಎಲ್ಲ ಇರುತ್ತೆ ವೆಬ್ಸೈಟ್ನಲ್ಲಿನೂ, ಆ್ಯಂಡ್ ಯು ಕ್ಯಾನ್ ಆಲ್ಸೋ ಡಿಸ್ಪ್ಲೇ ಇನ್ ದ ಎಂಡ್ ಆಫ್ ದಿಸ್ ಇಂಟರ್ವ್ಯೂ. ಸೊ ಅದಕ್ಕೆ ಅವ್ರು ಡೈರೆಕ್ಟಾಗಿ ಕಾಲ್ ಮಾಡ್ಬೋದು. ಆ್ಯಂಡ್ ನಾವೇನು ಅಂದರೆ 300 rupees ಆ್ಯಸ್ ಆಫ್ ನೌ ಇಸ್ ಅ ಡೊಮೆಸ್ಟಿಕ್ ಚಾರ್ಜ್. ವಿ ಎಕ್ಸ್ಪೋರ್ಟ್ ಅಟ್ $8. ಓಕೆ, ಎಕ್ಸ್ಕ್ಲೂಡಿಂಗ್ ಫ್ರೈಟ್. ಕಸ್ಟಮರ್ ಅವರು ಗಾಡಿನಲ್ಲಿ ತೊಗೊಂಡು ಹೋಗ್ಬೋದು, ಇಲ್ಲಾಂದರೆ ನಾವು ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡಿಸಿ అంటే ವಿ ಕ್ಯಾನ್ ಅರೇಂಜ್ ಇಟ್ ಆನ್ ಅ ಚಾರ್ಜಬಲ್ ಬೇಸಿಸ್ ಆ್ಯಂಡ್ ವಿ ಕ್ಯಾನ್ ಸಪ್ಲೈ ಎನಿವೇರ್. ದಟ್ಸ್ ನಾಟ್ ಎ ಪ್ರಾಬ್ಲಮ್. ಓಕೆ, ನಿಮ್ಮ ಒಂದು ಸ್ಟಡೀಸ್ ಪ್ರಕಾರ ಮಾರ್ಕೆಟ್ ಪ್ರೈಸಲ್ಲಿ 1 ಎಕರೆನಲ್ಲಿ 400ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟರೆ ಎಷ್ಟು ಪ್ರಾಫಿಟ್ ಸಿಗ್ಬೋದು ಅಂತ ಹೇಳ್ಬೋದಾ? ಸರ್, ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನೀವು ಪ್ರಾಫಿಟ್ ಅಂತ ಹೇಳಿದ್ದಾಗ ನಾವು ಕಸ್ಟಮರ್ಸ್ಗೆ ಒಂದು ಸ್ಟ್ಯಾಂಡಿಂಗ್ ಟ್ರೀ ರೇಟ್ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇದೇನಾಗುತ್ತೆ ಅಂದರೆ ನೀವು ನೋಡಿರ್ಬೋದು, ಒಂದು 5 ಕೋಟಿ ಬರುತ್ತೆ, 8 ಕೋಟಿ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಬಟ್ ದಟ್ ಈಸ್ ನಾಟ್ ದ ಕೇಸ್. ಆ್ಯಕ್ಚುಲಿ ಕಸ್ಟಮರ್ಸ್ಗೆ ಇದರಲ್ಲಿ 2 ಮೇನ್ ಥಿಂಗ್ಸ್ ಕಸ್ಟಮರ್ಸ್ ಗೊತ್ತಾಗಬೇಕು. ಯಾರು ನೆಡ್ತಿದ್ದಾರೋ ಅವ್ರಿಗೆ 2 ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಗೊತ್ತಾಗಬೇಕು. ಫಸ್ಟ್ ಏನು ಅಂದರೆ ತೇಗ ಅನ್ನೋದು ನೀವು ಕಟ್ ಮಾಡೋವಾಗ ಅದು ಟನ್ನೇಜ್ನಲ್ಲಿ ಹೋಗಲ್ಲ. ಟನ್ನೇಜ್ನಲ್ಲಿ ಯಾರಾದರೂ ವುಡ್ ತೊಗೊಳ್ತಿದ್ದಾರೆ ಅಂದರೆ ಅದು ಅವ್ರಿಗೆ ಲಾಭ ಆಗುತ್ತೆ, ಫಾರ್ಮರ್ಗೆ ಲಾಸ್ ಆಗುತ್ತೆ. ಎನಿ ಪಲ್ಪ್ ಟ್ರೀ ಅಂದರೆ ನೀವು ಯೂಕಲಿಪ್ಟಸ್ ಏನಾದರೂ ಪೇಪರ್ಗೆ ಹೋಗೋದು ಮಾತ್ರನೇ ಟನ್ನೇಜ್ನಲ್ಲಿ ಹೋಗುತ್ತೆ. ಮಿಕ್ಕಿದ್ದು ವುಡನ್ ಟ್ರೀಸ್ ಎಲ್ಲ CFTನಲ್ಲಿ ಹೋಗುತ್ತೆ. ಕ್ಯೂಬಿಕ್ ಫೀಟ್ ಆರ್ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಅವ್ರು ಮಾಡ್ತಾರೆ ಟ್ರೀಸ್ಗೆ. ಸೊ ಇದು 2 ಥಿಂಗ್ಸ್ ದೇ ಹ್ಯಾವ್ ಟು ನೋ ದಟ್ ಟೀಕ್ ಅನ್ನೋದು ಖಂಡಿತ ಅವರು ಸ್ಟ್ಯಾಂಡಿಂಗ್ ಟ್ರೀ ಪ್ರಕಾರ ಟನ್ನೇಜ್ನಲ್ಲಿ ಕೊಡಬಾರ್ದು, ಸ್ಟ್ಯಾಂಡಿಂಗ್ ಟ್ರೀ ರೇಟ್ನಲ್ಲಿ ಕೊಡಬೇಕು ಅಂತ. ಸೆಕೆಂಡ್ ಥಿಂಗ್ ಏನು ಅಂದರೆ ಈ 5 ಕೋಟಿ ಬರುತ್ತೆ ಅನ್ನೋದು ನಿಜ, ಬಟ್ ಯಾವಾಗ ಬರುತ್ತೆ? ಪ್ರಾಸೆಸ್ ಆದಮೇಲೆ ಬರುತ್ತೆ. ಫಾರ್ಮರ್ ವಿಲ್ ನಾಟ್ ಪ್ರಾಸೆಸ್ ಆ್ಯಂಡ್ ಗಿವ್ ಅ ಕಟ್ ಸೈಜ್ಡ್ ಟ್ರೀ. ಅವರು ಲಾಗ್ ಮಾಡಿ ಮಾರಲ್ಲ. ವಾಟ್ ದೇ ವಿಲ್ ಡೂ ಇಸ್ ದೇ ವಿಲ್ ಜಸ್ಟ್ ಸೆಲ್. ಒನ್ಸ್ ದ ಟ್ರೀ ಇಸ್ 8 years old, ದೇ ವಾಂಟ್ ಸಂಬಡಿ ಟು ಬೈ ಇಟ್. 8 ವರ್ಷ ಆಗಿದೆ ಅಂದರೆ ಅವ್ರು ಬಂದು ಅದನ್ನು ಸೇಲ್ ಮಾಡಬೇಕು ಅಂತ ಅಷ್ಟೇ. ದೇ ನಾಟ್ ಇವನ್ ದೇ ಡೋಂಟ್ ವಾಂಟ್ ಟು ಟೇಕ್ ಎನಿ ಫರ್ದರ್ ಇನ್ವೆಸ್ಟ್ಮೆಂಟ್ ಆನ್ ದ್ಯಾಟ್. ದೇ ಡೋಂಟ್ ವಾಂಟ್ ಟು ಡೂ ಎನಿ ಫರ್ದರ್ ಇನ್ವೆಸ್ಟ್ಮೆಂಟ್ ಆನ್ ದಟ್. ಅದಕ್ಕೆ ಏನಾಗುತ್ತೆ ಅಂದರೆ ಒಂದು ಸ್ಟ್ಯಾಂಡಿಂಗ್ ಟ್ರೀಗೆ ಒಂದು 50,000 ಥರ ಇಟ್ಕೊಂಡು ನಿಮಗೆ ಒಂದು 2 crore ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಅಂತ ನಾವು ಹೇಳ್ತೀವಿ. ಇವಾಗ ನೆಟ್ಟಿದ್ರೆ 8 ವರ್ಷ ಆದಮೇಲೆ ಅಂತ. ಯಾಕೆ ಆ ಥರ ಹೇಳ್ತೀವಿ ಅಂದರೆ ಒಂದು ಸ್ಟ್ಯಾಂಡಿಂಗ್ ಟ್ರೀ ರೇಟ್ ಅನ್ನೋದು ಇಟ್ ವಿಲ್ ಬಿ ಆನ್ ಎ ಹೋಲ್ಸೇಲ್ ಫಿಗರ್. ನಿಮಗೆ ಅದು ಕಟ್ ಮಾಡಿ ಲಾಗ್ ಥರ ಇಟ್ಟಿದ್ರೆ ರೇಟ್ ಜಾಸ್ತಿ ಆಗುತ್ತೆ. ಅದು ಪ್ರಾಸೆಸ್ ಮಾಡಿ ಸೈಜ್ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ. ಇಟ್ಸ್ ಜಸ್ಟ್ ಲೈಕ್ ದ ಮೋರ್ ಯು ಪ್ರಾಸೆಸ್ ದ ಮೋರ್ ದ ರೇಟ್. ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್, ಭತ್ತ ಇದೆ ಫೀಲ್ಡ್ನಲ್ಲಿ, ಅದು ಜಸ್ಟ್ ಇವಾಗ ಅದು ಕ್ರಾಪ್ ಬಂದಿದ್ದಾಗ ರೇಟ್ ಒಂದಿರುತ್ತೆ. ಅದು ಡ್ರೈ ಮಾಡಿ ಎಲ್ಲ ಸೆಗ್ರಿಗೇಟ್ ಮಾಡಿದ್ರು ಒಂದು ರೇಟ್ ಇರುತ್ತೆ, ಮಿಲ್ ಹೋಗಿದ ಮೇಲೆ ಒಂದು ರೇಟ್ ಇರುತ್ತೆ, ಪಾಲಿಷ್ ಮಾಡಿದ ಮೇಲೆ ಇನ್ನೊಂದು ರೇಟ್ ಇರುತ್ತೆ. ಸೊ ವಾಟ್ ದೀಸ್ ಪೀಪಲ್ ಡೂ ಇಸ್ ಪಾಲಿಶ್ಡ್ ರೇಟ್ ನಿಮಗೆ ಬರುತ್ತೆ ಅಂತ ರಾ ಮೆಟೀರಿಯಲ್ಗೆ ಹೇಳ್ತಾರೆ, ವಿಚ್ ಈಸ್ ರಾಂಗ್. ಏನಾಗುತ್ತೆ ಅಂದರೆ ಇಷ್ಟು ಕೋಟಿ ಅಂತ ಹೇಳ್ತಿದ್ದಾರೆ, ನಮಗೆ ಬರ್ತಾ ಇಲ್ಲ, ಇದೆಲ್ಲ ಮೋಸ. ದಟ್ ಈಸ್ ವಾಟ್ ಈಸ್ ಅ ನೆಗೆಟಿವ್ ಫಿಗರ್ ವಿಚ್ ಪೀಪಲ್ ವಿಲ್ ಹ್ಯಾವ್. ಪ್ರೊಸೆಸ್ ಬಗ್ಗೆ ತಾವು ಹೇಳಿದ್ರಿ, ಮಾಡಿದ್ರೆ ನಿಮಗೆ 2 ಕೋಟಿ ಸಿಗುತ್ತೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಆಗಿದೆ. ಪ್ರಾಸೆಸ್ ಬಗ್ಗೆ ಅಲ್ಲ, ಪ್ರಾಸೆಸ್ ಮಾಡಿದರೆ ಇನ್ನೂ ಜಾಸ್ತಿ ಸಿಗುತ್ತೆ. ಪ್ರಾಸೆಸ್ ಮಾಡಿ ಇಲ್ಲದ್ರೆ ಜಸ್ಟ್ ಲೈಕ್ ದಟ್ ನಿಮ್ಮ ಸಪೋಸ್ ನೀವೇ ಒಂದು ರೈತರು, ನಿಮಗೆ 440 ಟ್ರೀಸ್ ನೀವು ಹಾಕಿದ್ರ, ನೀವು ಅದು ಸೇಲ್ ಮಾಡಬೇಕು ಅಂದರೆ ಫಸ್ಟ್ ನೀವು ಪರ್ಮಿಟ್ ತೊಗೋಬೇಕು.
ಇವಾಗ ಗೌರ್ಮೆಂಟ್ನಲ್ಲಿ ಸಕಲ ಸ್ಕೀಮ್ ಇದೆ, 30 ಡೇಸ್ ಒಳಗಡೆ ನಿಮಗೆ ಪರ್ಮಿಟ್ ಬರುತ್ತೆ. ಎಕ್ಸ್ಪೆನ್ಸಸ್ ಅದೆಲ್ಲ ಮಾಡಿ ನೀವು ಎಲ್ಲ ಕಟ್ ಮಾಡಿ ಲಾಕ್ಸ್ ಥರ ಇಟ್ಕೊಂಡ್ರೆ ನಿಮಗೆ ರೇಟ್ ಜಾಸ್ತಿ ಬರುತ್ತೆ. ಫಾರ್ಮರ್ಸ್ ಯಾರೂ ಅಷ್ಟು ಅವರು ಇದು ಎಫರ್ಟ್ ಮಾಡಲ್ಲ. ನಮ್ಮ ಟ್ರೀಸ್ ಇದೆ ಅಪ್ಪ ಎಲ್ಲ ನೀವೇ ನೋಡ್ಕೊ, ನನಗೆ ಒಂದು ಹೋಲ್ಸೇಲ್ ರೇಟ್ ಕೊಡಿ ಅಂತ ಹೇಳ್ತಾರೆ. ದಟ್ ಈಸ್ ಅ ಜನರಲ್ ನೋಷನ್. ಸೊ ಆವಾಗ ನಾವೇನು ಹೇಳ್ತೀವಿ ಅಂದರೆ ಒಂದು 50,000 ಒಂದು ಮರಕ್ಕೆ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಹೂವರ್ ಇಸ್ ಅ ಟಿಂಬರ್ ಮರ್ಚೆಂಟ್, ಹಿಲ್ ಕಮ್, ಹಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ನಿಮಗೆ ಇಷ್ಟು ಎಲ್ಲ ಸೇರಿ ಓಕೆ ಒಂದು ಒಟ್ಟಾಗಿ ಒಂದು ಎಕ್ಸ್ ಅಮೌಂಟ್ ಕೊಡ್ತಾರೆ ಆ್ಯಂಡ್ ಹೀಲ್ ಟೇಕ್ ಕೇರ್ ಆಫ್ ದ ಥಿಂಗ್. ಸೊ ಹೀಲ್ ಬಿ ಬೆನಿಫಿಟೆಡ್ ನೋ ಡೌಟ್, ಬಟ್ ಹೀಲ್ ಆಲ್ಸೋ ಪುಟ್ ದ ಎಫರ್ಟ್. ನೀವು ಆ ಎಫರ್ಟ್ ಹಾಕಿದರೆ ನಿಮಗೂ ಲಾಭ ಬರುತ್ತೆ, ಸಿಗುತ್ತೆ. ದಟ್ಸ್ ಇಟ್. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಅಂಗಾಂಶ ಕೃಷಿಯಲ್ಲಿ ತಯಾರಿಸಿದಂತಹ ಒಂದು ತೇಗ, ವಿಶೇಷ ತೇಗ, ಇದು ಸಾಮಾನ್ಯ ತೇಗ ಅಲ್ಲ. ಸೊ ಅದರಿಂದ ಹೇಗೆ ಲಾಭವನ್ನು ಪಡಿಬೋದು, ಅದನ್ನು ಹೇಗೆ ಬೆಳೆಸಬೇಕು, ಎಲ್ಲೆಲ್ಲ ಅದು ಸಿಗುತ್ತೆ, ಈ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ವೀಕ್ಷಕರೇ, ಇಂಥ ಮತ್ತಷ್ಟು ವಿಡಿಯೋಗಳಿಗೋಸ್ಕರ ವಿಸ್ತಾರ ಕೃಷಿ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.